ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮ್ಮ ಶುಭ ಲೋಹಿತ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಈ 3 ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ನ ಮಾಡ್ತೀನಿ ಅಂತ. ಸೊ ಮೊದಲೇ ಫಸ್ಟನೇ ವೀಡಿಯೋದಲ್ಲಿ ಹೇಳ್ತೀನಿ, ನಾನು ರೆಗ್ಯುಲರಾಗಿ ಡೈಲಿನೂ ಮಾಡಲ್ಲ. ಬಿಕಾಸ್ ಅಷ್ಟೊಂದು ನನಗೆ ಬ್ಯೂಟಿ ಬಗ್ಗೆ ಕಾನ್ಷಿಯಸ್ನೆಸ್ ಇಲ್ಲ. ಸೊ ಹಾಗಾಗಿ ನನಗೇನಾದರೂ ಸ್ಕಿನ್ ಪ್ರಾಬ್ಲಮ್ ಇದೆ ಅನ್ನಿಸ್ದಾಗ ಅಥವಾ ಏನಾದರೂ ಮಾಡ್ಕೊಳ್ಳೋಣ ಟೈಮ್ ಇದೆ, ಈಗ ಪಾಪು ಎಲ್ಲ ಮಲಗಿರ್ತಾರಲ್ಲ, ಸೊ ನನಗೆ ಅನ್ನಿಸ್ದಾಗ ಪರ್ಸ್ನಲ್ ಕೇರ್ ತೊಗೊಬೇಕು ಅಂತ ಅವಾಗಷ್ಟೇ ಮಾಡ್ಕೊಳ್ಳೋದು. ಯಾರೂ ಇವರು ಡೈಲಿ ಯೂಸ್ ಮಾಡ್ತಾರೆ ಸೊ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಬಿಕಾಸ್ ಯಾಕೆ ಅಂತಂದರೆ ನಾನು ಏನು ಯೂಸ್ ಮಾಡ್ತೀನಿ ಆ್ಯಂಡ್ ನಾನು ಯಾವ ರೀತಿ ರೂಟೀನ್ನ ಮೇಂಟೈನ್ ಮಾಡ್ತೀನಿ ಅದನ್ನು ಜೆನ್ಯೂನಾಗಿ ಹೇಳಬೇಕಲ್ಲ. ಸೊ ಹಾಗಾಗಿ ಅಷ್ಟೇ. ಆ್ಯಂಡ್ ಇವತ್ತು ನನಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ದಟ್ಸ್ ವೈ ನಾನು ಒಂದು ವೀಡಿಯೋನ ಶೂಟ್ ಮಾಡ್ಕೊಳ್ಳೋಣ ಆ್ಯಂಡ್ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಆ್ಯಂಡ್ ಆ ಪ್ರಾಡಕ್ಟ್ಸ್ಗಳ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಟ್ಟಂಗೆ ಆಗುತ್ತೆ ಅಂತ ಇವತ್ತು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ನಾನು ಇವಾಗ 9:30 PM ಆಗಿದೆ, ಪಾಪು ಮಲಗಿದ್ದಾರೆ ಆ್ಯಂಡ್ ಟೈಮ್ ಕೂಡ ಇತ್ತು. ನನಗೆ ಸ್ವಲ್ಪ ಸ್ಕಿನ್ ಇರಿಟೇಷನ್ ಅನ್ನಿಸ್ತಾ ಇತ್ತು. ಸೊ ಇವತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ರೆಡಿಯಾಗಿ ಕೂತಿದ್ದೀನಿ ಎಲ್ಲನೂ ಇಟ್ಕೊಂಡು. ಆ್ಯಂಡ್ ಒಂದು ವಿಡಿಯೋ ಆಗಿ ಶೂಟ್ ಮಾಡಬಾರ್ದು, ಕೆಲವೊಬ್ಬರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗುತ್ತಲ್ವ. ಸೊ ಹಾಗಾಗಿ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗಾಗುತ್ತೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಗಳ ಬಗ್ಗೆ ಅಂತ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ನೇದಾಗಿ ನಾನು ಇವತ್ತು ತುಂಬಾ ಲಿಪ್ಸ್ ಡ್ರೈ ಆಗಿದೆ. ಬಿಕಾಸ್ ಯಾಕೆಂದರೆ ನಾನು ಜಾಸ್ತಿ ಇತ್ತೀಚಿಗೆ ನೀರು ಕುಡಿಯೋಕ್ಕಾಗ್ತಿಲ್ಲ. ಅಂದರೆ ಕುಡಿತೀನಿ ಬಟ್ ಆದ್ರೂ ಹೈಡ್ರೇಷನ್ ಇಲ್ಲ ಬಾಡಿಗೆ. ಸೊ ದಟ್ಸ್ ವೈ ನನಗೆ ಲಿಪ್ಸ್ ಎಲ್ಲ ಡ್ರೈ ಅನ್ನಿಸ್ತಾ ಇದೆ. ಅದಕ್ಕೆ ಅಟ್ಲೀಸ್ಟ್ ಫೇಸ್ಗೆ ನಾನು ಸ್ಕಿನ್ ಕೇರ್ ನೈಟ್ ಟೈಮ್ ಡೈಲಿ ಮಾಡಲಿಲ್ಲ ಅಂತಲೂ ಲಿಪ್ಸ್ಗೆ ಅಂತೂ ಮಿಕ್ಸ್ ಮಾಡಲ್ಲ. ಬಿಕಾಸ್ ಯಾಕೆಂದರೆ ಡೇ ಟೈಮ್ಗಳಲ್ಲಿ ನಮಗಿದ್ದಾಗ ತುಂಬ ಚಾಪಾಗಿರೋ ಥರ ತುಂಬ ಪೀಲ್ ಆಗ್ತಾ ಇರುತ್ತೆ ಸ್ಕಿನ್ನು ಲಿಪ್ಸು. ಸೊ ದಟ್ಸ್ ವೈ ಆಗುತ್ತೆ ಅಂತ ನೈಟ್ ಹೋಗುವಾಗ ಜಸ್ಟ್ ಯೂಸ್ ಮಾಡ್ತೀನಿ ಲಿಪ್ ಬಾಮ್ನ ರೆಗ್ಯುಲರಾಗಿ. ಬಟ್ ಸ್ಕಿನ್ನಿಗೆ ಕಮ್ಮಿ ನನಗನ್ನಿಸ್ದಾಗ ನಂಗೆ ನೆನಪಾದಾಗ ಅಷ್ಟೇ ಸ್ಕಿನ್ ಕೇರ್ ಮಾಡೋದು. ಸೊ ಯಾರು ತಪ್ಪಿಟ್ಕೊಂಬೇಡಿ. ಆ್ಯಂಡ್ ಇವತ್ತು ನಾನಿಲ್ಲಿ ಯಾವ ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ಇದು ಬಂದುಬಿಟ್ಟು ಬಯೋಟಿಕ್ ಅವ್ರದ್ದು ಆಯುರ್ವೇದಿಕ್ 100% ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ರೆಸಿಪಿ ಅಂತ. ಸೊ ಈ ಲಿಪ್ ಬಾಮ್ ಬಗ್ಗೆನೂ ನಾನು ಲಾಸ್ಟ್ ಟೈಮ್ ಲಿಪ್ ಬಾಮ್ ಕಲೆಕ್ಷನ್ಸ್ ಹೇಳಿದಾಗ ಸೊ ಹೇಳಿರಬಹುದು. ಇದನ್ನು ನಾನು ಆಲ್ಮೋಸ್ಟ್ ಮೇಕಪ್ಗೆ ಕ್ಲಾಸಸ್ಗೆ ಹೋಗಿ ಆಮೇಲೆ ನಾನು ಏನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿದೆ ಆವಾಗ ತೊಗೊಂಡಿದ್ದು. ತುಂಬ ಹೆಂಗೆ ಖಾಲಿ ಮಾಡಿದೆ ಬಿಕಾಸ್ ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿ ನನ್ನ ಹತ್ರ ತುಂಬ ಲಿಪ್ ಬಾಮ್ಸ್ ಇದೆ. ಆ್ಯಸ್ ಯು ನೋ, ನಾನು ಕೆಲವೊಂದು ಸಲ ವೀಡಿಯೋಸಲ್ಲಿ ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ ಇದು ಚೆನ್ನಾಗಿದೆ, ಫ್ರೂಟ್ ಬ್ರೈಟನಿಂಗ್ ಲಿಪ್ ಬಾಮ್ ಅಂತ. ಸೊ ಇದನ್ನು ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ನಾನು ನನ್ನ ಫಿಂಗರ್ಸಲ್ಲೇ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ಅಂದರೆ ಲೈಕ್ ತುಂಬ ಏನು ಸೋಪೆಲ್ಲ ಹಾಕಿಲ್ಲ ಫೇಸ್ ವಾಶು, ಜಸ್ಟ್ ನಾರ್ಮಲಾಗಿ ವೆಟ್ ವೈಪ್ಸಿಂದ. ಆ್ಯಂಡ್ ಈ ವೆಟ್ ವೈಪ್ಸ್ ಬಂದುಬಿಟ್ಟು ರೋಸ್ದು. ಸೊ ಇದು ಪ್ಯಾಕ್ ಆಫ್ 3 ಏನೋ ತೊಗೊಂಡಿದ್ದು. ಇದರಲ್ಲಿ ವಿಟಮಿನ್ ಇ ಆಯಿಲ್ ಇದೆ ಆ್ಯಂಡ್ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಗ್ಲೋ ಅನಿಸುತ್ತೆ ಆ್ಯಂಡ್ ಕ್ಲಿಯರಾಗಿ ಎಲ್ಲನೂ ಹೋಗುತ್ತೆ ಇದರಲ್ಲಿ. ಸೊ ಹಾಗಾಗಿ ಕ್ಲೆನ್ಸಿಂಗ್ ವೈಪ್ಸ್ನ ಯೂಸ್ ಮಾಡಿದ್ದೀನಿ. ಬಿಕಾಸ್ ಯಾಕೆ ಸ್ಟ್ರೆಸ್ ಆಗಿತ್ತು, ಇವತ್ತು ಸ್ವಲ್ಪ ರಿಲೇಟಿವ್ಸ್ದವ್ರಿಗೆ ಜಾತ್ರೆ ಇತ್ತು ಅಂತ ಹೋಗಿ ಬಂದಿದ್ವಿ. ಸೊ ಸ್ಟ್ರೈನ್ ಆಗಿತ್ತಲ್ಲ, ಹಾಗಾಗಿ ಜಸ್ಟ್ ವೈಪ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ. ಪ್ಯಾಕೇಜಿಂಗ್ ಬಂದುಬಿಟ್ಟಿದ್ದು ಈ ರೀತಿ ಇದೆ. ಒಂದು ಕ್ಯಾಪ್ ಕೊಟ್ಟಿದ್ದಾನೆ. ದಿಸ್ ಈಸ್ ದ ಕಲರ್ ಫ್ರೂಟ್ ಎಕ್ಸ್ಟ್ರಾಕ್ಟು. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ನಾವು ಜಾಸ್ತಿ ಯಾವುದಾದ್ರೂ ಇದ್ದಾಗ ಇದನ್ನು ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ. ಸೊ ಫ್ರೆಶ್ ಫೀಲ್ ಅನಿಸುತ್ತೆ. ಆ್ಯಂಡ್ ಯಾಕೆ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ ಕೆಲವೊಂದು ಸತಿ ನಾನು ಔಟ್ಸೈಡು ಹಿಂಗೆ ಫಂಕ್ಷನ್ಸ್ಗಳಿಗೆಲ್ಲ ಹೋದಾಗ ಲಿಪ್ಸ್ಟಿಕ್ಸ್ ಹಾಕ್ತೀವಲ್ಲ, ತುಂಬ ಮ್ಯಾಟ್ ಇದ್ದಾಗ ಆ್ಯಂಡ್ ತುಂಬ ರೆಗ್ಯುಲರಾಗಿ ಲಿಪ್ಸ್ಟಿಕ್ಸ್ ಹಾಕಿದಾಗ ಆ್ಯಸ್ ಏನು ಅಬ್ಸರ್ವ್ ಮಾಡಿರ್ತೀರ ತುಂಬ ಜನ, ಎಸ್ಪೆಷಲಿ ಗರ್ಲ್ಸ್ಗಳು ಲಿಪ್ಸ್ಟಿಕ್ ಜಾಸ್ತಿ ಹಾಕ್ತೀವಲ್ಲ, ಲಿಪ್ಸ್ ಎಲ್ಲ ಸ್ವಲ್ಪ ಬ್ರೌನಿಶು ಶೇಡ್ ಚೇಂಜ್ ಆಗಿರೋ ಥರ ಕಲರ್ಸ್ ಡಾರ್ಕ್ ಆಗ್ತಾ ಬಂದಿರುತ್ತೆ ಲಿಪ್ಸು. ಆವಾಗ ನಾನು ಜಾಸ್ತಿ ಈ ಒಂದು ಬಯೋಟಿಕ್ ಅವ್ರದ್ದು ಯೂಸ್ ಮಾಡ್ತೀನಿ ಲಿಪ್ ಬಾಮ್. ಆ್ಯಂಡ್ ಇವಾಗ ಜಸ್ಟ್ ಹಂಗೆ ವೈಪ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ 1 to 3 minutes 4 minutes ಆಗಿದೆ ಇಂಟ್ರೋವೆಲ್ಲ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಸ್ಕಿನ್ನು ಇರಿಟೇಷನ್ ಅನ್ನಂಗೆ ಅನಿಸಿದೆ. ಬಿಕಾಸ್ ಬೈಕಲ್ಲೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಅಲ್ಲ, ಸೊ ಡಸ್ಟಿಂದ ಎಲ್ಲ ತುಂಬ ಬಿಸಿಲಿರೋದ್ರಿಂದ. ಸೊ ನಾನಿಲ್ಲಿ ಪಾಂಡ್ಸ್ ಅವರ ಸೂಪರ್ ನ್ಯಾಚುರಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ಟೈಪ್ ಬಂದುಬಿಟ್ಟು ನಾರ್ಮಲ್ ಟು ಒಂದೊಂದ್ಸತಿ ಆಯಿಲಿ ಆ್ಯಂಡ್ ಡ್ರೈ, ಸೀಸನ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇಷ್ಟು ಮಾಯ್ಶ್ಚರೈಸರ್ ತೊಗೊಂಡು
ನೀಟಾಗಿ ನನ್ನ ಫೇಸ್ಗೆ ಥ್ರೂ ಫಿಂಗರ್ಸ್ ಮೂಲಕನೇ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಇದು ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುತ್ತೆ, ಯೂಸ್ ಮಾಡ್ಬೋದು. ಆ್ಯಂಡ್ ಬಜೆಟ್ ವೈಸು ತುಂಬ ಚೆನ್ನಾಗಿದೆ. ನಾನು ತುಂಬ ಜನ ಬ್ರೈಡ್ಸು ನಾನ್ ಬ್ರೈಡ್ಸ್ಗೆ ಅಂದರೆ ಸ್ಕಿನ್ ಟೈಪ್ ಬೇಸಿಸ್ ಮೇಲೆ ಯೂಸ್ ಮಾಡ್ತೀನಿ. ಯಾವುದಾದ್ರೂ ನೀವು ಒಂದು ಅಫೋರ್ಡಬಲ್ ಆ್ಯಂಡ್ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ಮಾಯ್ಚರೈಸರ್ ಯೂಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಗೋ ಥ್ರೂ ವಿತ್ ಪಾಂಡ್ಸು. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ತುಂಬ ಇಯರ್ಸ್ಗಳಿಂದ ಅದು ಟ್ರಸ್ಟೆಡ್ ಬ್ರ್ಯಾಂಡು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವು ನೋಡ್ಬೋದು. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಸ್ಕಿನ್ನು ಇರಿಟೇಷನ್ ಫೀಲ್ ಅನ್ನಲ್ಲ, ಅದಕ್ಕೋಸ್ಕರ ಜಾಸ್ತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಇದು ಬಟ್ ಸ್ಕಿನ್ ಪ್ರಿಪ್ರೇಷನ್ ಪ್ರತಿ ಸ್ಟೆಪ್ಪಲ್ಲೂ ನೀಟಾಗಿರಬೇಕು. ಆ್ಯಂಡ್ ನಿಮ್ಮ ನೆಕ್ಕು ಅಪ್ಲೈ ಮಾಡಿ. ಆ್ಯಂಡ್ ಅಂಡರ್ ಐಸಲ್ಲಿ ಈ ಫಿಂಗರ್ಸ್ನ ಯೂಸ್ ಮಾಡಿ ನೀವು ಈ ರೀತಿ ಮಸಾಜ್ ಮಾಡೋದ್ರಿಂದ ಒಂದು ರಿಲ್ಯಾಕ್ಸ್ ಸಿಗುತ್ತೆ ನಿಮ್ಮ ಐಸ್ಗೂ, ಏನೋ ಸ್ಟ್ರೆಸ್ ಇದ್ದರೆ. ಸೊ ಹಂಗಾಗಿ ಬಟ್ ಅದು ಯಾಕೆ ರೀಸನ್ ಗೊತ್ತಿಲ್ಲ, ಬಟ್ ಫಿಂಗರ್ ಹಿಂಗಲ್ಲಿ ಮಾಡಿದ್ರೆ ಬೆಟರ್ ನಾನು ಕೇಳಿದ್ದೆಲ್ಲೋ ನೆನಪು, ಅದಕ್ಕೆ ಇವಾಗ ನೀಟಾಗಿ ಇದು ಒಬ್ಸರ್ವ್ ಆಗಲಿ. ಇದು ತುಂಬ ಚೆನ್ನಾಗಿ ಆಯಿಲ್ ಸ್ಕಿನ್ ಅವರಿಗಂತೂ ತುಂಬ ಚೆನ್ನಾಗಿದೆ. ಬಿಕಾಸ್ ಯಾಕೆಂದರೆ ಜೆಲ್ ಫಾರ್ಮುಲಾ ಇದೆಯಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ವಾಯ್ಸಸ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಮಾತಾಡ್ತಾ ಕೂತಿರ್ತಾರಲ್ಲ, ಹಂಗಾಗಿ ಕೆಲವೊಂದು ಸತಿ ಬರ್ಬೋದು ಅಂತ. ಬಿಕಾಸ್ ಇಲ್ಲಿ ಯಾರೋ ಮಾತಾಡ್ತಿದ್ದಾರೆ, ಅದಕ್ಕೆ ಅಷ್ಟೊಂದು ವಿಸಿಬಲ್ ಅನಿಸಲ್ಲ, ಅಂದರೆ ಲೈಕ್ ಮರ್ಜ್ ಆಗಿರಲ್ಲ. ಬಟ್ ನಾನು ಹೇಳೋದು ಹೇಳಬೇಕು, ಡಿಸ್ಟರ್ಬ್ ಆಗ್ತಾಯಿರುತ್ತೆ. ಆದರೆ ಮ್ಯೂಸಿಕ್ಸ್ ಕೊಡೋಣ ಬ್ಯಾಕ್ಗ್ರೌಂಡ್ ಅಂದ್ಕೊಳ್ತೀನಿ, ಬಟ್ ನಂಗೆ ಅದೆಲ್ಲ ಅಷ್ಟು ಎಡಿಟಿಂಗ್ದು ಇನ್ನೂ ಗೊತ್ತಿಲ್ಲ. ಅಂದರೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಕೆಲವೊಂದು ಸತಿ ನಾನು ಕ್ರೋಮಲ್ಲಿ ಯೂಟ್ಯೂಬ್ ಸ್ಟುಡಿಯೋದಕ್ಕೆ ಹೋಗಿ ಲಾಗಿನ್ ಆಗಿ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳನ್ನ ಚೇಂಜ್ ಮಾಡೋಣ ಅಂತಂದರೆ ಅದು ಬರೀ ಪ್ರೊಸೆಸಿಂಗ್ ಪ್ಲೀಸ್ ವೇಟ್ ಅಂತ ತೋರಿಸುತ್ತೆ, ತುಂಬ ಡೈರೆಕ್ಟಾಗಿ ಓಪನ್ ಆಗೋಲ್ಲ. ಹಾಗಾಗಿ ಇವಾಗ ನೀವು ನೋಡ್ಬೋದು ನೀಟಾಗಿ ಅಬ್ಸರ್ವ್ ಆಗಿದೆ. ನೆಕ್ಸ್ಟು ಸ್ಟೆಪ್ ಬಂದುಬಿಟ್ಟು ನಾನೇನು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ ಇವಾಗ ನೋಡ್ಬೋದು ನೀವು. ಸ್ವಲ್ಪ ಲೈಟ್ ಪಿಂಪಲ್ಸು ಮಾರ್ಕ್ಸ್ಗಳೆಲ್ಲ ಆಗಿದೆ. ಆ್ಯಂಡ್ ಇವಾಗ ಟೈಮ್ ಇಲ್ಲ ಅಂತ ಒಂದು ವೀಕಿಂದ ಯಾವುದೇ ರೀತಿ ಸ್ಕಿನ್ಗೆ ಅಪ್ಲೈ ಮಾಡಿರಲಿಲ್ಲ ಸೆರಮ್ನ. ಸೊ ಹಾಗಾಗಿ ನೆಕ್ಸ್ಟು ಬಂದುಬಿಟ್ಟು ನಾನು ಹಿಮಾಲಯ ಅವರ ಒಂದು ನೀಮ್ ಸೆರಮ್ನ ಯೂಸ್ ಮಾಡ್ತಾಯಿದ್ದೀನಿ, ಪ್ಯೂರಿಫೈಯಿಂಗ್ ನೀಮ್ ಫೇಸ್ ಸೆರಮ್. ಇದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಪ್ರಮೋಷನ್ಗೆ ಬಂದಿದ್ದು ಅಂತ. ಏನು ಅಂದರೆ ಇನ್ನೊಂದು ವಿಷಯ, ನಾನು ಎಲ್ಲ ಪ್ರಮೋಷನ್ ವೀಡಿಯೋಗಳ್ದು ಏನು ಬರುತ್ತೆ ಪ್ರಾಡಕ್ಟ್ಸ್ಗಳದ್ದು ಅದಕ್ಕೆಲ್ಲದೂ ಒಳ್ಳೆ ರಿವ್ಯೂ ಕೊಡಲೇಬೇಕು ಅಂತ ಏನಿಲ್ಲ. ನನಗೆ ಅನಿಸೋದು, ನನಗೆ ಎಕ್ಸ್ಪೀರಿಯೆನ್ಸ್ ಆಗೋದು ಆ್ಯಂಡ್ ನಾನು ಯೂಸ್ ಮಾಡೋದು ತೋರಿಸಿದ್ರೇ, ಅಂದರೆ ಲೈಕ್ ನಿಮ್ಗೆ ತೋರಿಸಿನೇ ನಾನು ರಿವ್ಯೂ ಕೊಡೋದು. ಬಿಕಾಸ್ ಅದು ನನಗೂ ಅಡ್ಜಸ್ಟ್ ಆಗೋದಾರ. ಆಮೇಲೆ ತುಂಬ ಜನಕ್ಕೆ ಈಗ ನನ್ನ ವೀಡಿಯೋ ನೋಡಿ ತುಂಬ ಜನ ಯೂಸ್ ಮಾಡೋಂಗಿರ್ತೀರ. ಸೊ ಅಂಥವ್ರಿಗೆಲ್ಲರಿಗೂ ಬ್ಯಾಡ್ ಇಂಪ್ರೆಷನ್ ಅನ್ನಿಸ್ಬಾರ್ದು. ಆ್ಯಂಡ್ ಯಾವ ರೀತಿ ಯೂಸ್ ಮಾಡ್ತೀರಾ, ಕೆಲವೊಂದಿಷ್ಟು ಸ್ಕಿನ್ ಟೈಪ್ಸ್ಗಳು ಬೇರೆ ಬೇರೆ ಥರ ರಿಸಲ್ಟ್ಸು ಕೊಡುತ್ತೆ. ನನಗೇನು ರಿಸಲ್ಟ್ ಸಿಗುತ್ತೆ ಅದನ್ನೇ ಹೇಳೋದು. ಇವಾಗ ಬಂದಿದೆ ಪ್ರಮೋಷನ್ಗೆ ಅಂತ ನಾನು ತೋರಿಸಿ ಏನೋ ಒಂದಿನ ಒಂದು ವೀಡಿಯೋ ಮಾಡ್ಕೊಬೋದು. ಬಟ್ ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತೀನಿ ಅಂದರೆ ಅದ್ರ ಬಗ್ಗೆ ನನಗೆ ಒಂದು ಗುಡ್ ರಿಸಲ್ಟ್ ಬಂದಿರಬೇಕಲ್ವ. ಸೊ ದಟ್ಸ್ ವೈ ನಿಮಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ನಾನು ಹೇಳೋದು. ಕೆಲವೊಂದಿಷ್ಟು ಬಂದಿದೆ ಇನ್ನೂ ಎಕ್ಸ್ಟ್ರಾ, ಬಟ್ ಅದನ್ನೆಲ್ಲ ನಾನು ಸೇಫ್ ಅನಿಸಲ್ಲ ಅಂತ ನಾನು ಯಾವುದೂ ನಿಮಗೆ ಅಷ್ಟು ಸಜೆಸ್ಟ್ ಮಾಡಲ್ಲ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀಮ್ ಎಕ್ಸ್ಟ್ರಾಕ್ಟ್ ಮಾಡಿರೋದು, ನೀಮ್ ತುಂಬಾ ಒಳ್ಳೆಯದು ನಮ್ಮ ಏರ್ಗಾಗಲಿ ಆ್ಯಂಡ್ ಫೇಸ್ಗೆ, ಸ್ಕಿನ್ ಕೇರ್ಗಳಲ್ಲಿ, ಏರ್ ಕೇರ್ಗಳಲ್ಲಿ. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿದೆ. ನಾನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಕೆಲವೊಂದಿಷ್ಟು ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ಸ್ನ ನಾನು ಬೇಕಾದರೆ ಟ್ಯಾಗ್ ಮಾಡಿರ್ತೀನಿ. ಇಫ್ ಯು ಕ್ಯಾನ್ ಗೋ ಥ್ರೂ ಬುಕ್ ಮಾಡ್ಕೊಳ್ಳೋಂಗಿದ್ರೆ. ಆ್ಯಂಡ್ ಅಫೋರ್ಡಬಲ್ಲು ಇದೆ, ಚೆನ್ನಾಗೂ ಇರುತ್ತೆ. ಇದು ಪ್ಯಾಕೇಜಿಂಗು ಹಿಂಗೆ ಇಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಇದು ಬಂದುಬಿಟ್ಟು ಗ್ಲಾಸ್ ಬಾಟಲ್ ಇದೆ, ನೀವು ನೋಡ್ಬೋದು ಇಷ್ಟು ಖಾಲಿ ಮಾಡಿದ್ದೀನಿ ಅಂದರೆ ಯೂಸ್ ಮಾಡ್ತಾಯಿದ್ದೀನಿ ಅಂತಲೇ. ಸುಮ್ಮನೆ ಏನಕ್ಕೆ, ಇವಾಗ ನಿಮ್ಮ ಎದುರಿಗೆ ನಾನು ಯೂಸ್ ಮಾಡ್ತೀನಿ. ಏನೇ ನಾವು ಸ್ಕಿನ್ಗೆ ಅಪ್ಲೈ ಮಾಡ್ತೀವಿ ಅಂದ್ರೂ ಆಲ್ಮೋಸ್ಟು ಡೈರೆಕ್ಟಾಗಿ ನಾನು ವೀಡಿಯೋ ಮಾಡೋದು, ಯಾವುದು ಫೇಕ್ ಇಲ್ಲ. ಹಾಗಾಗಿ ಇವಾಗ ನೀಟಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಇವಾಗ ನಾನು ಒಂದು 2 to 3 ಡ್ರಾಪ್ಸ್ ಅಷ್ಟೇ ತೊಗೊಂಡು ಯೂಸ್ ಮಾಡೋದು. ಈ ರೀತಿ ಗ್ಲಾಸ್ ಬಾಟ್ಲ್ ಇದೆ, ತುಂಬ ಚೆನ್ನಾಗಿದೆ ಪ್ಯಾಕೇಜ್. ಆ್ಯಂಡ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ನಿಮಗೆ ಇದು ಎಲ್ಲ ಆನ್ಲೈನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನಾನು ಅದರ ಪ್ರಾಡಕ್ಟು ಟ್ಯಾಗ್ ಮಾಡಿರ್ತೀನಿ. ಬೇಕು ಅಂದವರು ಯೂಸ್ ಆಗುತ್ತೆ ನಿಮಗೆ. ನಾವು ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಓಲ್ದು ಅಥವಾ ಪಿಂಪಲ್ಸ್ ಇರ್ಬೋದು, ಲೈಕ್ ಆ ಥರದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಥರ ಬರುತ್ತೆ, ಆ ಸೆರಮ್ ನಾನು ಯೂಸ್ ಮಾಡಿಲ್ಲ. ಸೊ ಇದು ನಾನು ಯೂಸ್ ಮಾಡಿದ್ದೀನಿ ಅಂತ ಇದ್ರದ್ದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ 1 2 3 ಡ್ರಾಪ್ಸ್ ತೊಗೊಂಡು ನೀಟಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಇದು, ನನಗೆ ತುಂಬ ವರ್ಕ್ ಆಗಿದೆ.
ಸೊ ನಮ್ಮನೆ ಸೂಪರ್ ಹೊಗಳ್ತಾ ಇದ್ದಾನೆ, ಯಾರೋ ಬಂದಿದ್ದಾರೆ ಆಚೆ ಬೇರೆ ಗಾಡಿ ಅಂತ. ಇವಾಗ ಈ ರೀತಿ ಅಪ್ಲೈ ಮಾಡ್ಕೊಳ್ತೀನಿ. ಇದನ್ನು ಅಷ್ಟೇ ಮಸಾಜ್ ಮಾಡ್ಕೊಳ್ತೀನಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ. ನನ್ನ ಫಿಂಗರ್ಸ್ ಯೂಸ್ ಮಾಡಿದೆ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಸುಬ್ಬ ವಾಯ್ಸ್ ಕೇಳಿಸ್ತಾರೆ, ಅಡ್ಜಸ್ಟ್ ಮಾಡ್ಕೊಂಬಿಟ್ರಿ. ನೈಟ್ ಟೈಮಲ್ಲ ಯಾರಾದರೂ ಬಂದರೆ ಸುಮ್ಮನೆ ಇರೋಲ್ಲ. ಆ್ಯಂಡ್ ಇದ್ರ ಥಿಕ್ನೆಸ್ ತುಂಬಾ ಅಂದರೆ ತುಂಬ ನಿಮಗೆ ಅಷ್ಟೊಂದು ಮಾಡುವಾಗ ಅನಿಸಲ್ಲ ತುಂಬ ತಿಕ್ಕಿದೆ ಅನ್ನಂಗೆ. ತುಂಬ ಲೈಟ್ ವೆಯ್ಟ್ ಇದೆ ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ಸ್ಮೆಲ್ ವೈಸು ಅಷ್ಟೇ ನಿಮಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಅನಿಸಲ್ಲ. ಚೆನ್ನಾಗಿದೆ. ಯು ಕ್ಯಾನ್ ಬೈ, ಯೂಸ್ ಆಗುತ್ತೆ ಅವ್ರಿಗಷ್ಟೇ. ನೋಡ್ಬೋದು ನೀವು. ಇದೆಲ್ಲ ನನಗೆ ಸ್ಕಾರ್ಸ್ ಆಗಿರೋದು ಪಿಂಪಲ್ಸಿಂದ, ಬಟ್ ಇದೆಲ್ಲ ಮಾರ್ಕ್ಸ್ಗಳೇ. ಕೆಲವೊಂದಿಷ್ಟು ರೆಡ್ ಇದೆಯಲ್ಲ ಆ್ಯಂಡ್ ಈ ನೋಟ್ಸ್ ಮೇಲೆ ಇದೆಯಲ್ಲ, ಇದು ತುಂಬ ಮನಸ್ಸಾಗಿದೆ. ಇವಾಗ ಅದನ್ನು ಯೂಸ್ ಮಾಡೋಕ್ಕಿಡಿದ್ಮೇಲೆ ಸ್ವಲ್ಪ ನನಗೆ ಕಮ್ಮಿ ಆಗಿದೆ. ನಿಮಗೆ ಸಜೆಸ್ಟ್ ಮಾಡ್ತೀನಿ, ಬೇಕು ಅನ್ನೋರು ಯೂಸ್ ಮಾಡಿ. ಎಲ್ಲರೂ ಯೂಸ್ ಮಾಡಬೇಕು ಅಂತ ನಾನು ಹೇಳಲ್ಲ. ನಾನು ವಿಡಿಯೋ ಮಾಡಿದ್ದೀನಿ ಅಥವಾ ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ, ಲೈಕ್ ಅಂದರೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಂತ. ನಿಮಗೆ ಇಷ್ಟ ಇದ್ದರೆ ಯೂಸ್ ಮಾಡೋಂಗಿದ್ದವರು, ಪ್ರಾಬ್ಲಮ್ ಇರೋರು ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಇಷ್ಟೇ ನನ್ನ ಸ್ಕಿನ್ ಕೇರ್ದು. ಲಿಪ್ ಬಾಂಬೆಲ್ಲ ಹಚ್ಕೊಂಡಿದ್ದೀನಿ. ಸನ್ಸ್ಕ್ರೀನ್ ನೀಡೇನಿಲ್ಲ ನೈಟ್ ಟೈಮ್ಗಳಲ್ಲಲ್ವ. ತುಂಬ ಪ್ರೊಫೆಷ್ನಲ್ಲಾಗಿ ಸ್ಕಿನ್ ಕೇರ್ ಯೂಸ್ ಮಾಡಿ ಮೇಂಟೈನ್ ಮಾಡ್ತೀರಾ ಅನ್ನೋರು ಬೇಕಾದರೆ ಸನ್ಸ್ಕ್ರೀನು ನೈಟ್ ಟೈಮಲ್ಲಿ ಯೂಸ್ ಮಾಡ್ಬೋದು. ಅದು ಇನ್ನೂ ಒಳ್ಳೆಯದೇ. ಆ್ಯಂಡ್ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಯೂಸ್ ಆಗಿದೆ ಈ ಸೆರಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗ್ಲೋನು ಕೊಡುತ್ತೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಹೇಳಬೇಕು ಅಂದರೆ, ನನಗಿಷ್ಟ ಅಂದರೆ ಕೆಲವೊಂದಿಷ್ಟು ಸೆರಮ್ಸ್ಗಳನ್ನ ಯೂಸ್ ಮಾಡಿದಾಗ ನಾವು ಬಿಸಿಲಲ್ಲಿ ಹೋಗಬಾರ್ದು ಒಂಥರ ಇರುತ್ತೆ. ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು ಆ್ಯಂಡ್ ಮೇಕಪ್ ಯೂಸ್ ಮಾಡಬಾರ್ದು ಅಂತ. ಸೊ ಈ ಸೆರಮ್ನ ನೀವು ಈವನ್ ಬಿಫೋರ್ ಮೇಕಪ್ ಮಾಡ್ಕೊಳ್ವಾಗಲೂ ಯೂಸ್ ಮಾಡ್ಬೋದು. ಅಂದರೆ ಲೈಕ್ ಮಾಯ್ಶ್ಚರೈಸ್ ಆದಮೇಲೆ ಸೆರಮ್ಮು, ಅದಾದಮೇಲೆ ನಿಮ್ಮ ಪ್ರೈಮರ್ ಆಗಿರ್ಬೋದು, ಫೌಂಡೇಶನ್, ವಾಟ್ ಎವರ್ ನೀವು ರೆಗ್ಯುಲರಾಗಿ ಮೇಕಪ್ ಮಾಡ್ತೀರ ಅದೆಲ್ಲದನ್ನು ಈ ಸೆರಮ್ ಯೂಸ್ ಮಾಡಿ ಮಾಡ್ಬೋದು. ಯಾವುದೇ ರೀತಿ ಏನೂ ಎಫೆಕ್ಟ್ಸ್ ಆಗೋಲ್ಲ. ಸೊ ಹಾಗಾಗಿ ನ್ಯಾಚುರಲಾಗಿ ಪ್ಯೂರಿಫೈಯಿಂಗ್ ನಿಮ್ಮ ಸೆರಮ್ ಇದೆ ಹಿಮಾಲಯದು. ತುಂಬ ಚೆನ್ನಾಗಿದೆ. ಯೂಸ್ ಮಾಡೋದು ಮಾಡಿ. ಆಲ್ಮೋಸ್ಟ್ ಇಷ್ಟೇ. ಇದು ಅಬ್ಸರ್ವ್ ಆದಮೇಲೆ ನಾನೇನಾದರೂ ಇದ್ದರೆ ಸ್ವಲ್ಪ ನೀರೆಲ್ಲ ಕುಡಿದ್ಬಿಟ್ಟು ಮಲ್ಕೊಳ್ತೀನಿ. ಆ್ಯಂಡ್ ಇವತ್ತು ಸ್ವಲ್ಪ ನಾನು ಬೈಕಲ್ಲಿ ಓಡಾಡಿದ್ನಲ್ಲ, ಇನ್ನೂ ಟ್ಯಾಂಗಲ್ಸು ಬಿಡಿಸಿಲ್ಲ, ಜಸ್ಟ್ ಹಂಗೆ ಕ್ಲಿಪ್ಪಲ್ಲಿ ಹಾಕ್ಕೊಂಡಿದ್ದು. ಸ್ವಲ್ಪ ಸ್ಟ್ರೆಸ್ ಫೀಲ್ ಇದೆ ಆ್ಯಂಡ್ ಹೆಡ್ಏಕು ಲೈಕ್ ಆ ಥರ. ನನ್ನ ಕಣ್ಣೆಲ್ಲ ಸ್ವಲ್ಪ ಉರಿ ಇದೆ. ಅದಕ್ಕೆ ನಾನು ಇವಾಗ ನೈಟ್ ಅಲ್ವಾ, ಹೆಂಗೂ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ಮೆರಿ ವಾಟರ್ ಸ್ಪ್ರೇನ ಬಳಸ್ತಾ ಇದ್ದೀನಿ. ಆ್ಯಂಡ್ ಇದು ನನಗೆ ಹಚ್ಚಿದಾಗ ಹೆಂಗೆ ಅನಿಸುತ್ತೆ ಅಪ್ಲೈ ಮಾಡ್ಕೊಂಡಾಗ ಅಂದರೆ ತುಂಬ ಕಾಫ್ ಫೀಲ್ ಕೊಡುತ್ತೆ, ಒಂಥರ ಫೀಲ್ ರಿಫ್ರೆಶ್ ಅನಿಸುತ್ತೆ ನನಗೆ. ದಟ್ಸ್ ವೈ ಇವತ್ತು ಇದನ್ನು ಯೂಸ್ ಮಾಡಿಕೊಂಡು ಹತ್ರ ಸ್ವಲ್ಪ ಮಸಾಜ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಏನಾದ್ರು ವಾಕೆಲ್ಲ ಮಾಡ್ಕೊಂಡು ಮಲಗೋಣ ಅಂತ. ಆಲ್ಮೋಸ್ಟು ಇವತ್ತು ಇಷ್ಟೇ ನಂದು ವರ್ಕು. ಆ್ಯಂಡ್ ತುಂಬ ಕೆಲಸಗಳಿದೆ. ಇವಾಗ ನಾನು 5:30, 5 o'clock ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾ ಇರೋದ್ರಿಂದ ನನಗೆ ಸ್ಟ್ರೆಸ್ ಅನಿಸಲ್ಲ. ಮಾರ್ನಿಂಗ್ ಟೈಮ್ ನಾನು ನಮ್ಮ ಪಾಪು ಇದೆಲ್ಲ ಅಷ್ಟರಲ್ಲಿ ಕೆಲಸಗಳು ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಅಂದರೆ ಇದು ಲಾಕ್ ಸಿಸ್ಟಮ್ ಇದೆಯಲ್ಲ, ಸೊ ಹಂಗಾಗಿ ನಮ್ಮ ಮೋಕ್ಷಿತ್ ಹಾಳು ಮಾಡಿಲ್ಲ. ಲಾಕ್ ಸಿಸ್ಟಮ್ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆಲ್ಲ ಬಿಚ್ಚಿ ಎಲ್ಲ ಖಾಲಿ ಮಾಡಿರೋನು. ಇವಾಗ ಈ ರೀತಿ ಸ್ಕಾಲ್ಪಿಗೆ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಹಂಗೆ ಮಸಾಜ್ ಮಾಡ್ಕೊಳ್ತೀನಿ. ಇದು ನಿಜ ಎಷ್ಟು ಚೆನ್ನಾಗಿದೆ ಅಂದರೆ ಯೂಸ್ ಮಾಡ್ತಿರುವಾಗ ನಿಮಗೆ ಒಂಥರ ರಿಫ್ರೆಶ್ ಅನಿಸುತ್ತೆ, ಮೈಂಡೆಲ್ಲ ಚೆನ್ನಾಗಿದೆ. ಆ್ಯಂಡ್ ಕೂಲ್, ಇವಾಗ ಹೀಟ್ ವೆದರ್ ಇದಕ್ಕೆ ಕೂಲ್ ಅನಿಸುತ್ತೆ. ಇದನ್ನು ಜಸ್ಟ್ ಸ್ಕಾಲ್ಪಿಗೆ ನೀವು ಈ ರೀತಿ ಪಾರ್ಟ್ ನಿಮ್ಮ ಹೇರ್ನ ಸೆಕ್ಷನ್ ತಗೊಂಡು ಅಪ್ಲೈ ಮಾಡಿಕೊಂಡ್ರೆ ಸಾಕಂತ. ಆ್ಯಂಡ್ ನಾನು ಇವಾಗ ಏರ್ ಕಟ್ ಮಾಡ್ತಿದ್ದೀನಲ್ಲ, ನನಗೆ ಏರ್ ಗೊತ್ತಾಗುತ್ತೆ. ಈ ಸೆರಮ್ ತುಂಬಾ ಯೂಸ್ ಆಗುತ್ತೆ. ಸೆರಮ್ ಅಂತಿದ್ದೀನಿ, ಸ್ಪ್ರೇ. ನಿಜ ಇದು ಅಪ್ಲೈ ಮಾಡ್ಕೊಂಡಾಗ ಒಂಥರ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ ನನಗೆ. ಅದಕ್ಕೆ ಇವತ್ತು ಸ್ವಲ್ಪ ಸ್ಟ್ರೆಸ್ ಇತ್ತು ನನಗೆ, ಓಡಾಡ್ಕೊಂಡು ಬಂದಿದ್ವಲ್ಲ ಜಾತ್ರೆಗೆಲ್ಲ ಹೋಗಿ. ಅದಕ್ಕೆ ಇದನ್ನಾದರೂ ಹಚ್ಕೊಂಡು ಮಲ್ಕೊಳ್ಳೋಣ. ಆ್ಯಂಡ್ ಇವಾಗ ಏರ್ ಗ್ರೋತ್ ನೆಕ್ಸ್ಟು ಚೆನ್ನಾಗಿ ಏರ್ ಗ್ರೋತ್ ಮಾಡಿಕೊಂಡು ನೆಕ್ಸ್ಟು ಬೇರೆ ಥರ ಏರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಅಂದರೆ ನಮ್ಮಮ್ಮ ಅವರು ನಮ್ಮ ಫ್ಯಾಮಿಲಿಲೆಲ್ಲ ಚೆನ್ನಾಗಿದೆ ಕೂದಲೇನು ಕಟ್ ಮಾಡಿಸ್ತೆ ಅಂತಾರೆ. ಅದಕ್ಕೋಸ್ಕರ ಈ ಸತಿ ಈ ರೀತಿ ಏರ್ ಕಟ್ ಮಾಡಿಸ್ಕೊಂಬಂದಿದ್ದು. ಆ್ಯಂಡ್ ಸ್ವಲ್ಪ ನೆತ್ತಿಗೆ ಜಾಸ್ತಿ ಸ್ಪ್ರೇ ಮಾಡ್ಕೊಡ್ತೀನಿ. ನೆತ್ತಿನೇ ತುಂಬ ಟಾರ್ಚರ್ ಅನಿಸೋದು. ಇವಾಗಂತೂ ಅಲ್ಲಿ ಓಡಾಡೋದು ಅಂತ ಏರ್ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡೋ ಟೈಮ್ ಸಿಗಲ್ವಲ್ಲ,
ನಿನ್ನೆ ಹೇರ್ ಆಯಿಲ್ ಅಪ್ಲೈ ಮಾಡೋದು, ಇವತ್ತು ಎಲ್ಲಿಗೆ ಹೋಗೋದು ಅನ್ನೋದು, ಹೇರ್ ವಾಶ್ ಮಾಡೋದು, ಇದೇ ಕಥೆ ನಂದು. ಸೊ ನೀಟಾಗಿ ಕ್ಲಿಪ್ ಹಾಕ್ಕೊಂಡು ಇವಾಗ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಒಂದು 2-3 ಮಿನಿಟ್ಸ್ ಅಥವಾ 5 ಮಿನಿಟ್ಸು ಪಪ್ಪು ಹಿಂಗೆ ಮಲಗಿದ್ದಾನೆ, ಆಚೆ ಹೋಗಿ ವಾಕ್ ಮಾಡ್ಕೊಂಡ್ಬಂದು ಮಲ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ 10 o'clock ಆಗುತ್ತೆ. ಆಗಿದೆ ಆಲ್ರೆಡಿ 10 o'clock ಆಗಿದೆ. ನಾನು ವೀಡಿಯೋ ಮಾಡೋಕೆ ಕೂತ್ಕೊಂಡಾಗ 9:40 ಸಮಥಿಂಗ್ ಆಗಿತ್ತು. ಇದಾಗಿತ್ತು ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್. ಅಕೇಶನಲಿ ಅಂದರೆ ನನಗೆ ಅನಿಸ್ದಾಗ, ಟೈಮ್ ಸಿಕ್ಕಿದಾಗ, ನಂಗೆ ನೆನಪಾದಾಗ, ನನ್ನ ಸ್ಕಿನ್ ಏನಾದರೂ ಇರಿಟೇಟ್ ಅನಿಸ್ದಾಗ ಅಷ್ಟೇ ನಾನು ಮಾಡೋದು. ಸೊ ಡೈಲಿನೂ ನಾನು ಬಿಡ್ದಾಗ ಮಾಡ್ತೀನಿ ಅಂತ ಹೇಳಲ್ಲ, ಬಿಕಾಸ್ ಯಾಕೆ ಅಂತಂದರೆ ನಾನು ಮಾಡೋದನ್ನು ನಿಮ್ಗೆ ಹೇಳ್ಬೇಕಲ್ವ. ಸೊ ಹಂಗಾಗಿ ನನಗೆ ಅನಿಸಿದ್ದಿನ ಹೇಳಿದ್ನಲ್ಲ, ನನಗೇನಾದರೂ ನೀಡಿದೆ ನನ್ನ ಸ್ಕಿನ್ನಿಗೆ ಅಂದಾಗ ಅಷ್ಟೇ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ಲಿಪ್ ಬಾಮ್ ಡೈಲಿ ಆಲ್ಮೋಸ್ಟ್ ಮಿಸ್ ಆದ್ರೂ ಒಂದೊಂದು ದಿನ ರೆಗ್ಯುಲರಾಗಿ ಅಪ್ಲೈ ಮಾಡ್ತೀನಿ. ಬಿಕಾಸ್ ಇವಾಗ ನಿಮಗೆ ಗೊತ್ತು, ತುಂಬ ಬಿಸಿಲಿರೋದ್ರಿಂದ ತುಂಬಾ ಚಾಪ್ ಆಗುತ್ತೆ, ತುಂಬಾ ಡ್ರೈ ಫೀಲ್ ಆಗ್ತೈತೆ, ಪೀಲಿಂಗ್ ಆಗೋ ಚಾನ್ಸಸ್ ಇರುತ್ತೆ ಲಿಪ್ಸ್ ಟು ಸ್ಕಿನ್ನು. ಸೊ ಹಾಗಾಗಿ ಎಲ್ಲೋದ್ರೂ 1-2 ಲಿಪ್ ಬಾಮ್ ಬಿಟ್ಕೊಂಡೇ ಇರ್ತೀನಿ ರೂಮ್ಗೆ ಹೋಗುವಾಗ ಅಲ್ಲಿಗೆ ಬಂದರೆ. ಸೊ ಹಾಗಾಗಿ ಯಾವಾಗ ನೆನಪಾಗುತ್ತೆ, ಡ್ರೈ ಅನಿಸುತ್ತೆ, ಅವಾಗ ಅಪ್ಲೈ ಮಾಡ್ತೀನಿ. ಈ ಥರ ಇದೆ ನನ್ನ ಸ್ಕಿನ್ ಇವಾಗ ಆಫ್ಟರ್ ನೈಟ್ ಸ್ಕಿನ್ ಕೇರ್ ಮಾಡ್ಕೊಂಡ್ಮೇಲೆ. ಆ್ಯಂಡ್ ಇವಾಗ ಸ್ವಲ್ಪ ನೀರು ಕುಡಿದು ನಾನು ಹೇಳಿದಂಗೆ ವಾಕೆಲ್ಲ ಮಾಡ್ಕೊಂಡ್ಬಂದು. ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.